ಬನ್ನಿ. ಅಯ್ಯೋ ಧೈರ್ಯವಾಗಿ ಒಳಗೆ ಬನ್ನಿ. ನಾನು ಹೇಳಿದ್ನಲ್ಲ, ಇದ್ದೇ ನಮ್ಮ ಅರಮನೆ. ಒಂದು ದೊಡ್ಡ ಹಾಲು, ವರಾಂಡ, ದೇವ್ರ ಮನೆ, ಸ್ಟೋರ್ ರೂಮು, ಕಿಚನ್ನು, ಅದು ಇದು ಹಡ್ಡು ಹಾಳು ಮೂಳು ಎಲ್ಲ ಇದೆ. ಅದೇ ಅವಾಗಲೇ ಹೇಳ್ತಾ ಇದ್ನಲ್ಲ, ರಾಜ ಮಹಾರಾಜರಿಂದ ಹಿಡಿದು ಪಾಳೆಗಾರವರೆಗೂ ಈ ಮನೆಯಲ್ಲಿ ಆಳೆ ಬಾಳೆ ಹಾಳಾಗಿ ಹೋಗಿ ನೆಗದು ಬಿದ್ದು ಹೋಗಿದ್ದಾರೆ. ಅಂಥವ್ರು ವಾಸ ಮಾಡಿದಂಥ ಜಾಗ ಇದು. ರೀ, ನನಗಿದ್ನೆಲ್ಲ ಕಟ್ಕೊಂಡು ಏನ್ರಿ ಆಗ್ಬೇಕಾಗಿದೆ? ಓನರ್ ಮಾರಕ್ಕೆ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ಬಿಡ್ತೀನ? ನಾನು ಬಿಡ್ತೀನ? ಯಾರು ಹೇಳಿ? ಅಲ್ಲ, ನಾನು ಯಾರು ಹೇಳಿ? ಬಲ, ಮಹಾಬಲ ಅಂತ ಅಯ್ಯ ಅಪ್ಪ ಸ್ವಾಮಿ ಅವ್ರನ್ನೇ ಬಿಡಲ್ಲ ನಾನು. ಇನ್ನು ಆಫ್ಟರ್ ಆಲ್ ಈ ಮುದುಕಿನ ಬಿಟ್ಬಿಡ್ತೀನ? ಹೇಳಿ ಕೇಳಿ ಸಾಯೋ ಮುದುಕಿ ಅದು. ಸ್ಮಶಾನಕ್ಕೆ ಹೋಗೋ ಹೆಣ ಯಾಕಿದ್ರು ನಮಗೇನಂತೆ? ಅಲ್ಲ ಸರ್, ನಾನು ಈ ಮನೆ ಬಗ್ಗೆ ನಿಮ್ಮ ಹತ್ರ ಇಷ್ಟೆಲ್ಲ ಪೀಠೆ ಯಾಕೆ ಹಾಕಿದೆ ಅಂದರೆ, ಈ ನಮ್ಮ ಅರಮನೆ ಅದು ಎಷ್ಟು ದೊಡ್ಡ ಜಾಗದಲ್ಲಿದೆ ಅನ್ನೋ ಒಂದು ಸಣ್ಣ ಕಲ್ಪನೆ ನಿಮ್ಮ ಈ ತಲೆನಲ್ಲಿ ಬರಲಿ ಅನ್ನೋ ಏಕಮಾತ್ರ ಕಾರಣಕ್ಕೆ ಇಷ್ಟೆಲ್ಲ ಪೀಠಿಕೆ ಹಾಕಬೇಕಾಗಿತ್ತು. ಬನ್ನಿ ಸರ್, ಸುಮಾರು 10 ಈ ಮನೆನೇ ಅಷ್ಟಿದೆ ಅಲ್ವನ? ಏನಮ್ಮ ನಿಂಗೆ ಗೊತ್ತಾಗಲ್ಲ, ಸುಮಾರು ನೀನು ಇದೆ ಸರ್. ಈ ಮನೆನೇ ದರಿದ್ರಕ್ಕೆ ಏನಿಲ್ಲ ಅಂದರೂ ಒಂದು 3/4 ಎಕರೆ ಜಾಗದಲ್ಲಿದೆ. ಇನ್ನು 4 ಕಡೆ ಸುತ್ತಮುತ್ತ ಖಾಲಿ ಇರೋ ಜಾಗ, ಆ ಮರ ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ರೆ ಅಲ್ಲಿ ನಿಮಗೆ 1 ಎಕರೆ ಸಿಗುತ್ತೆ. ಇನ್ನು ಈ ಅರಮನೆ ಸುತ್ತಮುತ್ತ ಇರ್ತಕ್ಕಂಥ ಶೀಟ್ ಮನೆ, ಗುಡಿಸಲುಗಳು ಅವನ್ನೆಲ್ಲದನ್ನು ನೀವು ತೆರವುಗೊಳಿಸ್ಬಿಟ್ರೆ ಅಲ್ಲಿ ನಿಮಗೆ ಹತ್ತತ್ರ ಒಂದು ಅಷ್ಟು ಸಿಗುತ್ತೆ. ಒಂದು ದರಿದ್ರಕ್ಕೆ 2 ಎಕರೆ ಏನಾದರೂ ಸಿಗುತ್ತೆ ಸರ್. ಇನ್ನೊಂದು ವಿಚಾರ ನಿಮಗೆ ಮಾತ್ರ ಹೇಳ್ತೀನಿ ನಾನು, ಈ ಅರಮನೆ ಹಿಂದ್ಗಡೆ ಆ ಕೆರೆ ಇದೆಯಲ್ಲ, ಆ ಕೆರೆನ ನೀವೇನಾದರೂ ಅಪ್ಪಿ ತಪ್ಪಿ ಒಂದು ವೇಳೆ ಪಕ್ಷ ಗಟ್ಟಿ ಧೈರ್ಯ ಮಾಡಿ ಗುಮ್ಲಾಕ ಗುಂಪುಲಕ ಗುಮ್ ಕಾಕ ಗುಮ್ಲಾಕ ಗುಂಪುಲಕ ಗುಮ್ ಕಾಕ ಹಂಗಂದ್ರೆ ಏನು? ಒತ್ತುವರಿ ಕಣ. ಅದನ್ನೊಂದು ನೀವು ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಿಮಗೆ ಒಂದು 20 ಎಕರೆ ಜಾಗ ಸಿಕ್ಕುತ್ತೆ ಸರ್. ಬರೀ ಅಪಾರ್ಟ್ಮೆಂಟ್ ಅಲ್ಲ, ಸ್ವಿಮ್ಮಿಂಗ್ ಪೂಲು, ದೇವಸ್ಥಾನ, ಬಾರು, ಕ್ಲಬ್ ಇರೋ ಎಲ್ಲ ಒಂದು ಸೂಪರ್ ಆಗಿರೋ ಒಂದು ಲೇಔಟ್ ರೆಡಿ ಮಾಡ್ಬೋದು. ಹಾಗಂತೀರಾ? ನನಗಿದು ಹೊಳದೇ ಇರಲಿಲ್ಲ ನೋಡಿ. ಬರೀ ಐಡಿಯಾ ಕೇಳ್ಕೊಂಡಿದ್ರಿ ಹೆಂಗೆ? ಒಂದೊಂದು ಐಡಿಯಾಗೆ ಇಷ್ಟಿಷ್ಟು ಅಂತ ಕೊಟ್ರೆ ನಾವಿಬ್ರು ಬದುಕ್ಬೋದು. ಸುಮ್ಮ ಕೂತ ಏನು ಆಡ ಮಾತುಗೊಂದು ಅರ್ಥ ಬೇಡಬೇಡ. ಬಾಯ್ ನೋಡ ನೋಡ ಬಾಯ್ ಬಾ. ಅವ್ನು ಯಾರು ಅನ್ಕೊಂಡಿದ್ಯಾ? ಕೋಟ್ಯಾಧಿಪತಿ ಅಮ್ಮ ತಾಯಿ ಭಿಕ್ಷೆ ಅವ್ರನ್ನ ಕೇಳಕ್ಕಾಗ್ತದೇನೋ? ಕೊಡ್ತಾರೆ. ಕೈ ಮುಖ ಹೇಳಿ ಕೇಳಿ ದತ್ತಿ ದಾನ ಧರ್ಮ ಮಾಡಿದ ಕೈ ಕಣ. ನಾವು ಬೇಡ ಅಂದ್ರು ಅವರೇ ಕಿತ್ತಿ 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 ಕೊಡುತ್ತಾರೆ. ಏನನ್ನ ಅಲ್ವಾ? ಏನ್ರಿ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಇವ್ರ್ಯಾರು? ಹೊಸ ಬಾಡಿಗೆಯವರಾ? ಅಲ್ರಿ, ನಾವೇ ನಿಮಗೆ ಮನೆ ಬಿಡ್ತೀವಿ ಅಂತ ಹೇಳಿದೀವ. ರಾತ್ರಿ ಯಾರನ್ನೋ ಕರ್ಕೊಬಂದು ಮನೆ ಒಳಗೆ ನುಗ್ಗಿದ್ದೀರಲ್ಲ, ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಅಯ್ಯೋ ರಾಮನೆ, ಅಲ್ಲ ನಿಮ್ದೊಳ್ಳೆ ಕತೆ ಆಯ್ತಲ್ಲ ಅಂತ. ಅಲ್ಲ ನಮ್ಮ ಮನೆ ಒಳಗಡೆ ನಾವು ಬರೋದಕ್ಕೆ ಬೇರೆ ಪರ್ಮಿಷನ್ ಯಾಕೆ ಬೇಕು ಅಂತ. ಏನಲ್ಲೇ ನಮ್ಮ ದನಿಗಳಿಗೆ ಆವಾಜ? ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ನಮ್ಮ ದನಿ. ಈ ಲೇಔಟ್ಗೆ ನಿನ್ನ ತಲೆ ಹೊಡೆದೇ ಮೊದಲನೇ ಪೂಜೆ ಸ್ಟಾರ್ಟು. ಏನೋ ಸ್ಟೇಷನ್ ಹೋಗ್ತೀಯಾ? ಕೋರ್ಟಿಗೆ ಹೋಗ್ತೀಯಾ ನೀನು? ಯಾಕೆ ಸರ್ ನನಗೆ ಕೊಡ್ತಿದ್ದಾರೆ ಸರ್? ಅನ್ನ ಕೂಡ ಗುಸ್ಸಾ ತಿಂದಾನೆ ಪ್ಲೀಸ್ ನೀನು ಹೋಗ ಪೂರಿ ಅಂಕಲ್ ಹೋಗಿ ಹೊಡಿ ಪ್ಲೀಸ್ ಪ್ಲೀಸ್. ಎಲ್ಲ ನೀವೇ ಹೊಡೆದಾಕೊಳ್ಳಿ ಪ್ಲೀಸ್ ಪ್ಲೀಸ್ ನೀವೇ ಹೊಡೆದಾಕೊಳ್ಳಿ.
ಎತ್ತು ನಿಲ್ಸ ಅವನ್ನ. ಏಯ್ ಬ್ರೋಕರ್ ನನ್ನ ಮಕ್ಕಳ, ನಮ್ಮಿಬ್ಬರನ್ನ ಇಲ್ಲಿ ಕರ್ಸಿ ನಮ್ಮ ಮೇಲೆ ಕೈ ಮಾಡ್ತೀರನ್ರು. ಮನ್ನ ನೋಡ್ಕೋತೀನಿ ಬರ. ಓ ಎಲ್ಲ ಹೊಟ್ಟೋದ್ರ ಸದ್ಯ ಇನ್ನು ನನ್ನ ಮನೆ ಯಾರು ಕೆಡವಲ್ಲ. ಮತ್ತೆ ಗಣೇಶ ಭೂತ ಪುಟಿ, ನೀನೇ ಗ್ರೇಟ್ ಕಣೆ. ನಮ್ಮ ಕೈಲಿ ಆಗದೆ ಇರೋ ಕೆಲಸನ ನೀನೇ ಮಾಡಿಬಿಟ್ಟೆ. ಹ್ಯಾಟ್ಸ್ ಆಫ್. ಪಾಪ ಅಜ್ಜಿನ ಮಂತ್ರವಾದತ್ತೆ ಎಲ್ಲಿ ಬಚ್ಚಿಟ್ಟಿದಳೋ ಏನೋ. ಅಜ್ಜಿ ನನ್ನ ಜೊತೆ ಮಾತಾಡದೆ ಎಷ್ಟು ಬೇಜಾರಾಗಿರ್ಬೇಕು. ನನಗೂ ಅಜ್ಜಿ ಜೊತೆ ಮಾತಾಡ್ತಾ ತುಂಬ ಬೇಜಾರಾಗಿದೆ. ಅಕ್ಕ 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 ಏನು ಯೋಚನೆ ಮಾಡ್ತಿದ್ಯಾ ಅಕ್ಕ? ಅಜ್ಜಿ ಇಲ್ವಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತಿದೆ. ಅವ್ರು ಯಾವಾಗ ಬರ್ತಾರೆ ಅಂತ ಯೋಚನೆ ಮಾಡ್ತಿದ್ದೀನಿ. ನಿಂಗೂ ತುಂಬ ಬೇಜಾರಾಗ್ತಿದ್ಯಾ? ಅಮ್ಮನೂ ಇಲ್ಲ ಅಜ್ಜಿನೂ ಇಲ್ಲ, ನನಗೆ ತುಂಬ ಬೇಜಾರಾಗ್ತಿದೆ. ನೀನೇನು ಬೇಜಾರು ಮಾಡ್ಕೋಬೇಡ, ಅಮ್ಮ ಬೇಗ ಬರ್ತಾಳೆ. ಈ ಅಜ್ಜಿ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಅಕ್ಕ ನಿನಗೆ ಮ್ಯಾಜಿಕ್ ಬರುತ್ತಲ್ಲ, ಅಜ್ಜಿ ಎಲ್ಲಿದ್ದಾರೆ ಅಂತ ಕಂಡುಹಿಡಿಬೋದಲ್ಲ. ಓ ನಾನು ಮರ್ತೇ ಬಿಟ್ಟಿದ್ದೆ, ನನಗೆ ಮ್ಯಾಜಿಕ್ ಬರುತ್ತಲ್ವಾ. ಅಜ್ಜಿ ಯಾರ ಸಹಾಯ ಇಲ್ಲ ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ನನಗೂ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅಜ್ಜಿ ಜೀವಕ್ಕೆ ಆಪತ್ತು ಅಂತ ಅಮ್ಮ ಎದುರಿಸಿದಾಳಂತೆ. ನನಗೆ ಮ್ಯಾಜಿಕ್ ಬರುತ್ತೆ ನಿಜ, ಆದ್ರೆ ಆ ಮಂತ್ರವಾದ ಅಜ್ಜಿನ ಯಾರು ಹುಡುಕಕ್ಕೆ ಹೋದ್ರೆ ಅಜ್ಜಿನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದಾರಲ್ಲಪ್ಪ. ಬೇಡಪ್ಪ, ಅಮ್ಮ ಬಂದ್ಮೇಲೆ ಅಮ್ಮನ ಕೇಳಿ ಮ್ಯಾಜಿಕ್ ಮಾಡ್ತೀನಿ. ಗಣೇಶ ಪ್ಲೀಸ್ ಅಜ್ಜಿಗೆ ಏನು ಆಗದೆ ಇರಂಗ್ ನೋಡ್ಕೊಳಪ್ಪ ಪ್ಲೀಸ್ ಗಣೇಶ. ಆಯ್ತಕ್ಕ, ಹಾಗೆ ಮಾಡು. ಈಗ ನಾವಿಬ್ರು ಆಟ ಆಡೋಣ ಬಾ. ಸರಿ ನಡಿ. ಅಜ್ಜಿ ಹೇಳಿದ್ದಾರೆ ಇವನ್ನ ಎಲ್ಲಾದರೂ ದಾರಿ ತಪ್ಪಿಸಿ ಬಂದ್ಬಿಡು ಅಂತ. ಎಲ್ಲಿ ಬಿಡಜ್ಜಿ ಇವನ್ನ? ಈಶಾ